ಹಿಡಿಯ ತಟ್ಟೆನಾ? ಅಯ್ಯೋ ಸಾಕು 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 ಏ ಸಾ ಅಮ್ಮ ಅಮ್ಮ ಹೇಳಮ್ಮ. ಈ ಡೌರಾಣಿ ಮತ್ತೆ ಕುಂಬಳಕಾಯಲ್ಲಿ ಕಾಣಿಸ್ತಾನೆ ಇಲ್ವಲ್ಲ? ಅಂಜು ಓದ್ತಾ ಇದ್ದಾಳೆ. ಅದಿತಿಗೆ ಊಟ ಬೇಡವಂತೆ. ಏನು ಅದಿತಿಗೆ ಊಟ ಬೇಡವಂತ? ಈ ತಿಂಡಿ ಪೋತಿಗೆ ಏನು ಮತ್ತು ಕೇಳ್ಗಾಲ? ಅಂಕಲ್, ವ್ಯಾಪಾರ ಹೇಗಾಯ್ತು? ಪರವಾಗಿಲ್ವಾ? ಮೊದಲನೇ ದಿನ ಅಲ್ವಾ, ಪರವಾಗಿಲ್ಲ ಅಂತಲೇ ಹೇಳ್ಬೋದು. ಆದರೆ ಇವತ್ತಿಂದು ಲೆಕ್ಕಕ್ಕಿರೋದಿಲ್ಲ. ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ. ನಾನು ನೋಡ್ತೀನಿರಪ್ಪ. ಅಪ್ಪ ಕೈ ತೊಳ್ಕೊಂಡು ಹೋಗಿ. ಹೋ ಬಾಪ, ನೀನು ಮಧ್ಯಾಹ್ನ ಊಟ ಮಾಡಿ ಹೋದವನಲ್ವಾ? ಯಾಕೆ ಏನಾದರೂ ಮರ್ತ್ಬಿಟ್ಟು ಹೋದ್ಯಾ? ಓ ಸರ್, ನೀವು ಊಟ ಮಾಡ್ತಾ ಇದ್ರಿ ಅನ್ಸುತ್ತೆ. ಕ್ಷಮಿಸಿ, ತೊಂದರೆ ಕೊಟ್ಟೆ. ಅಯ್ಯೋ ಹಾಗೇನಿಲ್ಲ, ಹೇಳಪ್ಪ. ಇವರು ನನ್ನ ಫ್ರೆಂಡು. ಇಲ್ಲೇ ಒಂದು ಫ್ಯಾಕ್ಟ್ರಿ ನೈಟ್ ಶಿಫ್ಟ್ ಕೆಲ್ಸಕ್ಕೆ ಹೋಗ್ತಾರೆ. ರಾತ್ರಿ ನಿಮ್ಮ ಮನೆಗೆ ಊಟಕ್ಕೆ ಬರಲಿ ಅಂತ ಮನೆ ತೋರಿಸ್ಕೊಂಡು ಹೋಗೋಣ ಅಂತ ಕರ್ಕೊಂಬಂದೆ. ಒಳ್ಳೇದಾಯ್ತು ಪಾಪ. ನಮಸ್ತೆ ಅಮ್ಮ. ನಮಸ್ಕಾರಪ್ಪ. ಇನ್ಮೇಲೆ ನೀವು ದಿನ ಬರ್ತೀರಾ? ಬ್ಯಾಚುಲರ್ಸ್ ಅಲ್ಲಮ್ಮ, ನಮ್ಮಂಥವ್ರಿಗೆ ನಿಮ್ಮಂಥವ್ರೆ ಅಲ್ವ ಅನ್ನೋದಾದ್ರು ಖಂಡಿತವಾಗೂ ದಿನ ಬರ್ತಾರೆ. ಅಂದರೆ ನಿಮಗೆ ನಮ್ಮ ಮೆಸ್ಸೂಟ ಇಷ್ಟ ಆಯ್ತಾ? ಖಂಡಿತ ತುಂಬ ಇಷ್ಟ ಆಗಿದೆ. ಬರೀ ಇಷ್ಟ ಆಗಿದಲ್ಲ, ಇವನ ಆಫೀಸ್ನಲ್ಲಿ ಇವನ ಜೊತೆ ಕೆಲಸ ಮಾಡೋರಿಗೆಲ್ಲ ಹೇಳಿದಾರಂತೆ ಕ್ಲೀನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ ಅಂತ. ಹೊರಗಿನ ಜಾಗಗಳಿಗೆ ಹೋಲಿಸ್ಕೊಂಡ್ರೆ ಬೆಲೆನೂ ಕಡಿಮೆಗೆ ಸಿಗುತ್ತೆ ಅಂತ ತುಂಬ ಹೊಗಳಿದ್ದಾನೆ. ಅದೇ ಮುಖ್ಯ ಅಲ್ವಾ? ಕರೋನಾ ಅದು ಇದು ಅಂತ ಭಯದಲ್ಲೇ ಬದುಕ್ತಾ ಇದ್ದೀವಿ. ಹಾಗಿರ್ಬೇಕಾದ್ರೆ ಮನೆ ಊಟದ ಥರನೇ ಊಟ ನೀಟಾಗಿ ಸಿಗುತ್ತೆ ಅಂತಂದರೆ ಅದಕ್ಕಿಂತ ಇನ್ನೇನು ಬೇಕಲ್ವಾ? ಲವದ ಮೇಲೆ ಹುಡುಗರ ಲೈಫಲ್ಲಿ ಇಷ್ಟೊಂದು ಸಮಸ್ಯೆ ಬರುತ್ತೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಅಮೂಲ್ಯ ಹತ್ರ ಬೇರೆ ಆದ್ಯ ಯಾರಿಗೂ ಹೇಳ್ದಿರೋ ಥರ ನೋಡ್ಕೊಳ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ಆದರೆ ಇವಳು ಆಡ್ತಿರೋದು ನೋಡಿದ್ರೆ ಈಗಲೂ ಹೇಳೋ ಥರ ಇದ್ದಾಳೆ. ಇವಳು ಏನಾದರೂ ಹೇಳಿಬಿಟ್ರೆ ನಾನು ಅಮೂಲ್ಯಂಗೆ ಏನಂತ ಆನ್ಸರ್ ಮಾಡಲಿ? ಅವಳಿಗೆ ಹೆದರ್ಲ ಅಥವಾ ಇವಳಿಗೆ ಹೆದರ್ಲ? ಲವ್ ಆದ್ಮೇಲೆ ತೀರಾ ಹತ್ರದಲ್ಲಿರೋರೆಲ್ಲ ಎನಿಮೀಸ್ ಆಗೋಗ್ಬಿಟ್ರಲ್ಲಪ್ಪ ಬಜರಂಗಿ. ಸುಹಾಸಿನಿ, ಇವತ್ತು ನಾನು ದೇವಸ್ಥಾನಕ್ಕೆ ಹೋಗಿದ್ದೆ. ಅದ್ರಲ್ಲೇನು ವಿಶೇಷ ಅಮ್ಮ? ನೀನು ಅವಾಗ ಹೋಗ್ತಾನೆ ಇರ್ತೀಯ ಅಲ್ವಾ? ಅಯ್ಯೋ, ನಾ ಹೇಳೋದನ್ನ ಪೂರ್ತಿ ಕೇಳಿಸ್ಕೊ, ಮಧ್ಯೆ ಮಾತಾಡಬೇಡ. ಸರಿ ಆಯ್ತು, ಹೇಳು. ದೇವಸ್ಥಾನಕ್ಕೆ ಹೋಗಿದ್ರಿಂದ ದೇವರ ದಯೆ ಸಿಕ್ತಿದೆ ಅನ್ಸುತ್ತೆ. ಸಿಹಿ ಬಿದ್ದ ಜಾಗಕ್ಕೆ ನೋಡ್ತಿದ್ದಾಗೆ ಇರುವೆಗಳು ಮುತ್ಕೊಳ್ಳೋ ಹಾಗೆ ನಿಮ್ಮ ಮೊಮ್ಮಗನಿಗೆ ಒಳ್ಳೆ ಕಡೆಯಿಂದ ಸಂಬಂಧ ಬರ್ತಾ ಇದೆ. ಮದುವೆ ಯಾವಾಗ ಮಾಡ್ತೀರಾ ಅಂತ ಕೇಳಿದ್ರು ಅರ್ಚಕರು. ಮನೆಗೆ ಇನ್ನು ಸ್ವಲ್ಪ ಬೇಕಾ? ಇದೇನು ದೇವ್ರೆ, ಆ ಕಡೆ ಅಮ್ಮ ಮನೇಲಿ ತೋರಿಸಿದ ಹುಡುಗನ ಮದುವೆ ಆಗ್ತೀನಿ ಅಂತಿದ್ದಾಳೆ. ಇನ್ನು ಅಜ್ಜಿ ಭಾವನಿಗೆ ಸಂಬಂಧ ನೋಡೋದ್ರ ಬಗ್ಗೆ ಮಾತಾಡ್ತಿದ್ದಾರೆ. ಅಂದರೆ ಇವರಿಬ್ರು ದೂರ ಆಗ್ತಾರ ಹಾಗಿದ್ರೆ? ಮದುವೆ ವಿಚಾರ ಬರ್ತಿದ್ದಾಗೆ ನಿಂಗೆ ಇಷ್ಟೊಂದೆಲ್ಲ ಕಷ್ಟ ಆಗತ್ತೆ ಅಂತಂದರೆ ನನಗೆ
ಇದು ಒಳ್ಳೆ ಕತೆ ಆಯ್ತಲ್ಲ ಆದ್ಯ. ಹುಡುಗಿನ ನೋಡ್ದೆ ಹೇಗ್ ಮದ್ವೆ ಮಾಡಕ್ಕಾಗುತ್ತೆ? ನೀನ್ ಯಾಕೆ ಈ ತರ ವಿಚಿತ್ರವಾಗಿ ಮಾತಾಡ್ತಾ ಇದೀಯಾ? ಅಮ್ಮ ಆದ್ಯ ಪ್ಲೀಸ್ ಆದ್ಯ, ಏನು ಹೇಳ್ಬೇಡ. ಅಮ್ಮ ನಾನು ಹಾಗಲ್ಲ ಅಂದಿದ್ದು. ಅಣ್ಣ ಈಗಾಗಲೇ ಅವನ ಹುಡುಗಿನ ಅವೇ ನೋಡ್ಕೊಳ್ತೀನಿ ಅಂತ ಅಂದಿದ್ದಾನಲ್ಲ, ಅದಕ್ಕೆ ಹಾಗಂದೆ. ಲವ್ ಮ್ಯಾಟರ್ ಯಾರಿಗಾದ್ರೂ ಗೊತ್ತಾದ್ರೆ ನನಗೆ ಆಗದೆ ಇರೋ ಪಟಾಕಿಗಳನ್ನ ತೆಗೆದು ಜೇಬಲ್ಲಿ ಇಟ್ಕೊಂಡಂಗಾಗುತ್ತೆ. ಅದು ಯಾವಾಗ ಬೇಕಾದ್ರೂ ಬ್ಲಾಸ್ಟ್ ಆಗ್ಬೋದು. ಅವನು ಹಾಗೆ ಹೇಳ್ದ ನಿಜ, ಆದ್ರೆ ಅದಕ್ಕೋಸ್ಕರ ಅಂತ ತುಂಬಾ ಕಾಯಕ್ಕಾಗಲ್ಲ. ಅವನು ಅದಕ್ಕೆ ಪ್ರಯತ್ನ ಪಡಬೇಕು, ನಾವು ನಮ್ಮ ಕೆಲಸ ಮಾಡಬೇಕು. ಅದು ಅಲ್ಲದೆ ನಾವು ತೋರಿಸೋ ಹುಡುಗಿರಲ್ಲೇ ಅವನಿಗೆ ಯಾರಾದರೂ ಇಷ್ಟ ಆಗ್ಬೋದಲ್ವಾ? ನೀವು ದೇವಲೋಕದಿಂದ ಬ್ರಹ್ಮನ ಹತ್ರ ಸ್ಪೆಷಲಾಗಿ ಆರ್ಡರ್ ಕೊಟ್ಟು ಸೃಷ್ಟಿ ಮಾಡಿಸ್ಕೊಂಡು ಬಂದರೂ ಅಣ್ಣಂಗೆ ಇಷ್ಟ ಆಗಲ್ಲ. ಅವನಿಗೆ ಅವನ ದೇವತೆ ಅವನ ತಮ್ಮನ ಮಾವನ ಮನೆಯಲ್ಲೇ ಸಿಕ್ಕಾಗಿದೆ. ಏನು ಹೇಳ್ತೀಯ ವೇದಾಂತ್? ನಾನು ಹೇಳಿದ್ ಸರಿ ಇದೆ ಅಲ್ವಾ? ರಾಜಣ್ಣ, ಇವತ್ತು ಅಚಾನಕ್ಕಾಗಿ ಊಟಕ್ಕೆ ಬಂದವರು ಮತ್ತೆ ಇನ್ನಿಬ್ಬರನ್ನ ಕರ್ಕೊಂಡು ಬಂದರು ಅಂದರೆ ಇಲ್ಲಿನ ಊಟ ಜನಕ್ಕೆ ಇಷ್ಟ ಆಗಿದೆ ಅಂತಲೇ ಲೆಕ್ಕ. ಆದರೆ ಪ್ರಚಾರ ಹೇಗೆ ಮಾಡೋದು? ಸಿಂಪಲ್ ಅಮೂಲ್ಯ, ಮಾರ್ಕೆಟಿಂಗ್ ಮಾಡೋದು. ಅದಷ್ಟು ಸುಲಭ ಅಲ್ಲ ರಾಜಣ್ಣ. ಯಾಕೆ ಅಂದರೆ ಅಡ್ವರ್ಟೈಸ್ಮೆಂಟ್ ಮಾಡೋಷ್ಟು ನಮ್ಮ ಹತ್ರ ದುಡ್ಡಿಲ್ಲ. ಫ್ಲೆಕ್ಸು, ಬ್ಯಾನರು, ಪಾಂಪ್ಲೆಟ್ಸು ಎಲ್ಲ ವರ್ಕ್ ಆಗುತ್ತೆ ಅಂತ ನನಗೆ ಅನಿಸಲ್ಲ. ಜೊತೆಗೆ 4 ಜನನ ಬಳಸ್ಕೊಂಡು ಪಬ್ಲಿಸಿಟಿನೂ ಮಾಡೋಕ್ಕಾಗಲ್ಲ. ನಮ್ಮ ಹತ್ರ ಜನನೂ ಇಲ್ಲ. ಅಮ್ಮ ಮೊದಲು ಕ್ಯಾಟ್ರಿಂಗ್ ಮಾಡ್ತಿದ್ರು ಅಲ್ವಾ, ಅದು ಒಂದು ಲೆವೆಲ್ಗೆ ಚೆನ್ನಾಗೇ ನಡೀತಿತ್ತು ಅಲ್ವಾ? ಅಂದರೆ ರೆಗ್ಯುಲರ್ ಆಗಿ ಆರ್ಡರ್ ಸಿಗ್ತಿತ್ತು ತಾನೆ? ಖಂಡಿತ ಚೆನ್ನಾಗೇ ನಡೀತಿತ್ತು. ಆದರೆ ತುಂಬ ದೊಡ್ಡ ದೊಡ್ಡ ಆರ್ಡರ್ಸ್ ಏನೂ ಬರದೇ ಇದ್ರು ನೀವು ಕೇಳಿದಾಗೆ ರೆಗ್ಯುಲರ್ ಆಗಿ ಬಿಸ್ನೆಸ್ ಅಂತೂ ಇತ್ತು. ಆದರೆ ಅದು 1-2 ದಿನದಲ್ಲಿ ಆದ ಕೆಲಸ ಅಲ್ಲ. ಅಷ್ಟು ಬಿಸ್ನೆಸ್ ಹಿಡಿಯೋಕ್ಕೆ ನಮ್ಮಮ್ಮ ತುಂಬ ವರ್ಷ ದುಡ್ದಿದ್ದಾಳೆ. ನಿಜ, ಆದರೆ ಅದು ಆಗಿನ ಕಾಲ. ಈಗ ಮೊಬೈಲ್ ಯುಗ, ಸೋಷಲ್ ಮೀಡಿಯಾ ಅನ್ನೋದು ಮೇನ್ ಸ್ಟ್ರೀಮ್ ಆಗೋಗಿದೆ. ಯಾವುದೋ ಮೂಲೆಯಲ್ಲಿರೋ ಜನಗಳು ಕೂಡ ರಾತ್ರಿ ಆದರೆ ಸ್ಟಾರ್ಸ್ ಆಗ್ಬೋದು, ಅಷ್ಟು ರೀಚ್ ಇದೆ ಅದಕ್ಕೆ. ನಾವು ನಮ್ಮ ಮೆಸ್ ಮಾರ್ಕೆಟಿಂಗ್ನ ಸೋಷಿಯಲ್ ಮೀಡಿಯಾದಲ್ಲಿ ಮಾಡೋಣ. ಅದು ವರ್ಕ್ ಆಗುತ್ತೆ ಅಂತೀರಾ? ಖಂಡಿತ ವರ್ಕ್ ಆಗುತ್ತೆ. ಇವಾಗ ಸಿನಿಮಾ ಪ್ರಚಾರನೇ ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಿದ್ದಾರೆ. ಜನ ಡೈರೆಕ್ಟಾಗಿ ರಿವ್ಯೂ ಬರೀತಾರೆ. ಚೆನ್ನಾಗಿದ್ರೆ ಕೊಟ್ಟು ದುಡ್ಡಿಗೆ ಮೋಸ ಇಲ್ಲ ಅಂತ ಕೆಲವೊಂದನ್ನು ಶೇರ್ ಕೂಡ ಮಾಡ್ತಾರೆ. ಅದು ಸರಿ, ಆದರೆ ನಾವಿಲ್ಲಿ ತಲುಪಬೇಕಾಗಿರೋದು ದುಡಿಯೋ ಜನನ. ಅವರಲ್ಲಿ ಎಷ್ಟು ಜನ ಸೋಷಿಯಲ್ ಮೀಡಿಯಾ ನೋಡ್ಕೊಂಡು ಊಟಕ್ಕೆ ಬರ್ತಾರೆ ಅನ್ನೋ ಡೌಟ್ ಇತ್ತು. ಆದರೆ ನೀವು ಹೇಳ್ತಿರೋದು ಕರೆಕ್ಟಾಗೇ ಇದೆ. ಇದಕ್ಕಿರೋ ಒಂದೇ ಉಪಾಯ, ವರ್ಡ್ ಆಫ್ ಮೌತ್. ಹಾಗಂದ್ರೆ ಜನಗಳು ಡೈರೆಕ್ಟಾಗಿ ರೆಕಮೆಂಡ್ ಮಾಡೋ ಬ್ರ್ಯಾಂಡ್ನ ಹೆಚ್ಚು ಚೆನ್ನಾಗಿ ಕನ್ಸ್ಯೂಮ್ ಮಾಡ್ತಾರೆ. ರಾಜಣ್ಣ, ನಮ್ಮ ಮನೇಲಿ ಏನೇ ಹೊಸ ಸಾಹಸ ಶುರುವಾದರೂ ನೀವು ನಮ್ಮ ಜೊತೆಗಿರ್ತೀರ. ನೀವು ಈ ಮನೇಲಿರೋದು ನಮಗೆಲ್ಲ ಖುಷಿ. ಅಲ್ಲಿರೋದಕ್ಕಿಂತ ಇಲ್ಲಿರೋದು ನನಗೂ ಖುಷಿ. ಅಣ್ಣ ಒಳಗೆ ಬಾ. ಸಾರ್ಥಕ್, ವಿಕ್ಕಿ ನನ್ನ ರೂಮಿಗೆ ಹೋಗಿದ್ದಾರೆ. ಏನೋ ಕೆಲಸದ ವಿಷಯ ಡಿಸ್ಕಸ್ ಮಾಡೋಕ್ಕಿದೆ ಅಂತೆ. ಇವನು ಸ್ಪೆಷಲ್ ಆಗಿ ಕಾಂಟ್ರೋ ಆಗೋ ಡೀಲಿಗೆ ಬಂದಿದ್ದಾನೆ ಅನ್ಸುತ್ತೆ. ಏನಿವತ್ತು ಯಾವತ್ತು ಇಲ್ದಿರೋ ಥರ? ನೀನು ಯಾವತ್ತೂ ಇಲ್ಲಿರೋ ಥರ ಹೆದರ್ಸ್ತಿದ್ಯಲ್ಲ, ಅದಕ್ಕೆ. ಸರಿ, ಏನು ಹೇಳು? ಅದೇ ನೋ ಇಟ್. ನೀನು ಇದನ್ನೆಲ್ಲ ತಮಾಷೆಗೆ ಮಾಡ್ತಿದ್ಯಾ ಅಂತ ನನಗೆ ಗೊತ್ತು. ಬಟ್ ಆದರೂ ಒಂದ್ಸಲ ಮಾತಾಡೋದು ಒಳ್ಳೇದು ಅನ್ನಿಸ್ತು, ಅದಕ್ಕೆ ಬಂದೆ.
ಯಾವ ವಿಷಯ ಅಣ್ಣ? ನಾನೇನು ತಮಾಷೆ ಮಾಡ್ತಾ ಇದ್ದೀನಿ? ನಾನೇ ನಿಂಗೆ ಜೋಕರ್ ಥರ ಕಾಣಿಸ್ತಾ ಇದ್ದೀನಾ? ಕಮ್ ಆನ್ ಆದ್ಯಾ, ಐ ಆಮ್ ಸೀರಿಯಸ್. ಸರಿ, ಏನು ಹಿಂಗೆ ತಮಾಷೆ ಅಂತ ಅನ್ನಿಸ್ತಾ ಇರೋದು? ನೀನು ನನ್ನ ಮೂಲ್ಯ ವಿಚಾರದಲ್ಲಿ ಡೈನಿಂಗ್ ಟೇಬಲಲ್ಲಿ ಟಾಂಟ್ ಮಾಡಿದ್ಯಲ್ಲ, ಅದ್ರ ಬಗ್ಗೆ. ಪ್ಲೀಸ್ ಆದ್ಯಾ, ನನ್ನ ಮೂಲ್ಯ ವಿಚಾರ ಹೊರಗಡೆ ಯಾರಿಗೂ ಹೇಳ್ಬೇಡ, ಇದು ನಮ್ಮದೇನೇ ಇರಲಿ. ಯಾಕೆ ನಾನು ಭಯ ಪಡ್ತಾ ಇದೆಯಾ? ನಿಂಗೆ ಲವ್ ಆಗಿದೆ ಅಂದಮೇಲೆ ಇವತ್ತೆಲ್ಲ ನಾಳೆ ನೀನು ಹೇಳಲೇಬೇಕಲ್ವಾ? ಯು ರೈಟ್, ಎಕ್ಸಾಕ್ಟ್ಲಿ. ಇನ್ಫ್ಯಾಕ್ಟ್ ಮನೇಲಿ ಹೇಳ್ಕೊಳ್ಳೋದಕ್ಕೆ ಐ ಆಮ್ ರೆಡಿ, ಬಟ್ ಶಿ ಇಸ್ ನಾಟ್. ಶಿ ಇಸ್ ನಾಟ್ ಅಂದರೆ ಏನರ್ಥ ಅಣ್ಣ? ಅವಳಾಗ ಹೇಳಲ್ವಂತೆ? ಹೇಳೋಲ್ಲ ಅಂತಲ್ಲ, ಅವ್ರ ಮನೆಯವ್ರ ಮನಸ್ಥಿತಿ ನಿಂಗೆ ಗೊತ್ತಲ್ವಾ, ಏನಾದರೂ ಅಂದ್ಕೊಂಡ್ಬಿಡ್ತಾರೆ ಅಂತ ಅವಳಿಗೊಂಥರ ಟೆನ್ಷನ್ ಇದೆ. ಅವಳ ಫೀಲಿಂಗ್ಸು ರೆಸ್ಪೆಕ್ಟ್ ಮಾಡಲೇಬೇಕಲ್ವಾ? ಅಣ್ಣ, ಈ ಪ್ರೀತಿ ವಿಚಾರನ ಮನೇಲಿ ಹೇಳುವಾಗ ಎಲ್ಲರಿಗೂ ಟೆನ್ಷನ್ ಆಗೇ ಆಗತ್ತೆ. ಅದು ಇವತ್ತು ಹೇಳಿದ್ರು ಆಗತ್ತೆ, ನಾಳೆ ಹೇಳಿದ್ರು ಆಗತ್ತೆ. ಯಾವತ್ತಿಗೂ ಅದು ಕಡಿಮೆ ಆಗೋದೇ ಇಲ್ಲ. ನಿನಗೆ ಇದೆಲ್ಲ ಅಭ್ಯಾಸ ಆಗಿದೆ ಆದ್ಯಾ, ಬಟ್ ನಮ್ಮಿಬ್ಬರಿಗೆ ಈ ರಿಲೇಶನ್ಶಿಪ್ ತುಂಬಾನೇ ಹೊಸ್ತು. ಅದು ನನಗಂತೂ ಕನಸಲ್ಲೂ ಕಲ್ಪನೆ ಮಾಡ್ಕೊಳಕ್ಕಾಗದಿರೋಷ್ಟು ಹೊಸ್ತು. ಅದರಲ್ಲೂ ನಾನು ಒಂದು ಹುಡುಗಿನ ಇಷ್ಟಪಡ್ತೀನಿ, ಅದರಲ್ಲೂ ಅಮೂಲ್ಯ ಅಂತ ಸ್ಪೆಸಿಮನ್ನ ಇಷ್ಟಪಡ್ತೀನಿ ಅಂತ ಯಾವತ್ತೂ ಅನ್ಕೊಂಡಿರಲಿಲ್ಲ. ಆದರೆ ಈಗ ಅದು ನಿಜ ಆಗಿದೆ. ನಿಜ ಆದ್ಮೇಲೆ ಇದು ನಿಂಗೆ ಮೊದಲೇ ಆಗ್ಬೇಕಿತ್ತು ಅಂತ ಅನಿಸ್ತಾ ಇದೆ ಅಲ್ವಾ? ಎಸ್, ನಿಜವಾಗ್ಲೂ ಹಾಗೆ ಅನಿಸ್ತದೆ. ಈ ರಿಲೇಶನ್ಶಿಪ್ಪಲ್ಲಿ ಇಷ್ಟೊಂದು ಪ್ರೀತಿ, ಎಕ್ಸೈಟ್ಮೆಂಟ್ ಇರುತ್ತೆ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರಲಿಲ್ಲ. ಈ ಫೇಸ್ ನನಗೆ ತುಂಬಾ ಸ್ವೀಟ್ ಆಗಿದೆ ಅನಿಸ್ತದೆ. ಈ ಬಾಂಡಿಂಗ್ ನಾನು ಕಳ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಸಣ್ಣ ಪುಟ್ಟ ತರಲೆಗಳಿಂದ ನಮ್ಮ ರಿಲೇಶನ್ಶಿಪ್ ಏನಾದರೂ ತೊಂದರೆ ಆಗೋದು ನನಗೆ ಇಷ್ಟ ಇಲ್ಲ. ಕ್ಯಾನ್ ಪ್ಲೀಸ್ ಹೆಲ್ಪ್ ಮಿ ವಿತ್ ದಿಸ್? ಅಣ್ಣ, ಯು ಸೋ ಸ್ವೀಟ್ ಕಣೋ. ನಿನ್ನ ಪ್ರೀತಿಲಿ ಈ ಲೆವೆಲಿಗೆ ಚೇಂಜ್ ಆಗ್ತೀಯ ಅಂತ ಗೊತ್ತಿರಲಿಲ್ಲ. ಆ್ಯಂಡ್ ನಿಮ್ಮಿಬ್ರು ಪ್ರೀತಿ ಇಷ್ಟೊಂದು ಸೀರಿಯಸ್ ಆಗಿದೆ ಅಂತಲೂ ಗೊತ್ತಿರಲಿಲ್ಲ. ಹಾಗಾದ್ರೆ ನಿನಗೆ ರಿವೀಲ್ ಮಾಡೋ ಐಡಿಯಾನೂ ಇರಲಿಲ್ವಾ? ಅಯ್ಯೋ ದದ್ದು, ನಾನು ಯಾಕೋ ಹೇಳಿ, ಅದು ನಿನ್ನ ಪರ್ಸನಲ್ ಮ್ಯಾಟರ್ ಕಣೋ. ನಿಮ್ಮಿಬ್ರು ಒಪ್ಪಿಗೆ ಇಲ್ಲದೆ ನಾನು ಯಾರ ಹತ್ರನೂ ಹೇಳ್ತಿರಲಿಲ್ಲ ಬಿಡು. ದೀಪಾವಳಿ ಸೆಲೆಬ್ರೇಷನಲ್ಲಿ ಅಮ್ಮು ನಿನ್ನ ಎಷ್ಟೊಂದೆಲ್ಲ ಕೇರ್ ಮಾಡ್ತಿದ್ಲು. ಅದನ್ನು ನೋಡಿದ್ರೆ ನಂಗೆ ಕಣ್ ತುಂಬ ಬಂದಿತ್ತು, ನಮ್ಮ ಅಣ್ಣಂಗೆ ಪರ್ಫೆಕ್ಟ್ ಜೋಡಿ ಸಿಕ್ಕಿದ್ಲು ಅಂತ. ವಾಟ್? ನಿನಗೆ ವಿಷಯ ಹಾಗಾದ್ರೆ ಆಗ್ಲಿಂದನೇ ಗೊತ್ತಾ? ಆಗ್ಲಿಂದನೇ ಅಲ್ಲ, ಅವಾಗಲೇ ಗೊತ್ತಾಗಿತ್ತು. ಡೋಂಟ್ ವರಿ ಬ್ರದರ್, ನೀವಿಬ್ರು ಖುಷಿಗೆ ಅಡ್ಡ ಬರುವಂಥ ಕೆಲಸ ನಾನು ಯಾವತ್ತೂ ಮಾಡಲ್ಲ. ನೀವು ನಿಮ್ಮ ಟೈಮ್ ತಗೊಳ್ಳಿ. ಈಗಾಗಲೇ 3 ಸಲ ಮೆಸೇಜ್ ಮಾಡಿದ್ದೀನಿ, ಒಂದ್ಸಲ ಕಾಲ್ ಕೂಡ ಮಾಡಿದ್ದೀನಿ. ಮೆಸೇಜಸ್ಗೆ ರಿಪ್ಲೈ ಇಲ್ಲ, ಕಾಲ್ ಬ್ಯಾಕ್ ಕೂಡ ಮಾಡಿಲ್ಲ. ಈ ಬಜಾರಿಗೆ ಅಂತ ಕೆಲಸ ಏನಿರ್ಬೋದು? ಹೆಣ್ಮಕ್ಳು ಲಾಜಿಕ್ ಅರ್ಥ ಆಗಲ್ಲ. ನಾವಾದ್ರೆ ರಿಂಗ್ ಆಗೋಕ್ಕೂ ಮೊದಲೇ ಅವ್ರ ಕಾಲ್ನ ಪಿಕ್ ಮಾಡಬೇಕು ಅಂತ ಆಸೆ ಪಡ್ತಾರೆ. ಅವ್ರು ಬೇಕಾರೆ ನಾವು ಎವ್ರಿ ಸೆಕೆಂಡ್ ಹಾಯ್ ಬಾಯ್, ತಿಂಡಿ ಆಯ್ತಾ, ಕಾಫಿ ಆಯ್ತಾ, ಟೀ ಆಯ್ತಾ, ಗುಡ್ ನೈಟ್, ಗುಡ್ ಈವ್ನಿಂಗ್, ಬೋರ್ ಆಗ್ತಿದ್ಯಾ, ಯಾಕೆ ಆಗ್ತಿದೆ ಅಂತ ಮತ್ತೊಂದು ಮಗದೊಂದು ಮೆಸೇಜ್ಗಳನ್ನ ಕಳಿಸ್ತಾನೆ ಇರಬೇಕು. ಒಂದ್ ವೇಳೆ ನಾವು ಮಾಡಲಿಲ್ಲ ಅಂದ್ರೆ ನೀನು ಚೇಂಜ್ ಆಗ್ಬಿಟ್ಟಿದ್ಯಾ, ನಿನಗೆ ನಮ್ಮ ಮೇಲೆ ಇಂಟ್ರೆಸ್ಟ್ ಇಲ್ಲ, ನಮ್ಮ ರಿಲೇಶನ್ಶಿಪ್ ನಿನಗೆ ಮ್ಯಾಟರ್ ಆಗೋದೇ ಇಲ್ಲ, ನೀನು ಬೇರೆ ಯಾರನ್ನೋ ಹುಡ್ಕೊಂಡಿದ್ಯಾ ಅಂತ ಬ್ರೇಕಪ್ ಲೆವೆಲ್ಗೆ ಎಮೋಷನಲ್ ಬ್ಲಾಕ್ ಮೇಲ್ ಮಾಡ್ತಾರೆ. ನಾನು ಬಜಾರಿ ಹಾಗೆ ಅಂತಲ್ಲ, ಆದರೆ ವಾಚ್ ಅ ಲಾಟ್ ಆಫ್ ಮೂವೀಸ್, ಪೊಸೆಸಿವ್ನೆಸ್ ವಿಚಾರಕ್ಕೆ ಬಂದ್ರೆ ಅವಳು ನನ್ನ ಕಡಿಮೆ ಇಲ್ಲ. ಮೊದಲೇ ಬಜಾರಿ 1 ಸೆಕೆಂಡ್ಗೆ ಇಡೀ ಊರನ್ನ ಒಟ್ಟಿಗೆ ಸೇರಿಸ್ಬಿಡ್ತಾರೆ. ಅವಳ ಕಡೆಯಿಂದ ಅಷ್ಟು ಎಕ್ಸ್ಪೆಕ್ಟೇಷನ್ಸ್ ಇರುವಾಗ ನನ್ನ ಕಾಲ್ಗೂ ನನ್ನ ಮೆಸೇಜಸ್ಗಳಿಗೂ ರೆಸ್ಪಾಂಡ್ ಮಾಡ್ಬೇಕು ನಾನು. ಲವ್ ಆದ್ಮೇಲೆ ಹುಡುಗರಿಗೆ ಅವ್ರ ಹುಡುಗರೇ ಪ್ರಪಂಚ ಅಂತ ಕೇಳಿದ್ರು. ಆದರೆ ಇವಳ ಪಾಲ್ಗೆ ನನ್ನ ಪ್ರಪಂಚ ಅಲ್ಲ, ಅವಳ ಮನೆ ಹಾಲು ಇಲ್ಲ ಅನ್ನೋ ರೀತಿ ಆಡ್ತಾಳೆ. ಇಲ್ಲ ಇಲ್ಲ, ಇಂಪಾರ್ಟೆಂಟ್ ಕೆಲಸ ಇರಬೇಕು, ಅದಕ್ಕೆ ಹೀಗೆ ಮಾಡ್ತಿದ್ದಾಳೆ. ಒಂದು ಲಾಸ್ಟ್ ಟೈಮ್ ಟ್ರೈ ಮಾಡ್ತೀನಿ. ಏನು ಬಾವಾ, ಬೆಳಗ್ಗೆ ಬೆಳಗ್ಗೆನೆ ಯಾರಿಗೂ ಗುಣಕ್ಕಂತ ಕಾಲ್ ಮಾಡ್ತಾ ಇದ್ದೀರಾ? ಅದು ವಿಕ್ರಾಂತ್ ಕಾಣಿಸ್ತಿರಲಿಲ್ಲ, ಬೆಳಗ್ಗೆಯಿಂದ ಹುಡುಕ್ದೆ. ವಾಕಿಂಗ್ ಹೋಗಿದ್ದಾನೆ ಅಂತ ಅನ್ಕೊಳ್ಳೋಣ ಅಂದರೆ ಅವ್ನಿಗೆ ಆ ರೀತಿ ಅಭ್ಯಾಸಗಳೇ ಇಲ್ಲ. ಸೊ ಜಸ್ಟ್ ಟ್ರೈಂಗ್ ಟು ಚೆಕ್ ಆನ್ ಹಿಮ್. ಸರಿಯಾಗಿ ಹೇಳಿದ್ರಿ, ಅವರಿಗೆ ಅಂತ ಒಳ್ಳೆ ಹವ್ಯಾಸ ಯಾವುದೂ ಇಲ್ಲ ಬಿಡಿ. ಇರಲೇಬೇಕು ಅಂತಲೂ ಏನೂ ಇಲ್ಲ ಅರ್ಥ. ಅವನು ಜಂಕ್ ಫುಡ್ಸ್ ತಿಂತಾನೆ, ವರ್ಕೌಟ್ ಮಾಡಲ್ಲ.
ಆದರೂ ಆರೋಗ್ಯವಾಗಿದೆ. ಅದಕ್ಕೆ ನೀನು ಬೇಕು ಹೇಳು. ನಿಮ್ಮ ಥರ ಇರೋದು ತುಂಬ ಕಷ್ಟ ಭಾವ. ಎಷ್ಟೇ ಟೆನ್ಷನ್ ಇದ್ದರೂ ಮನೆಯವ್ರ ಬಗ್ಗೆ ಯಾವಾಗಲೂ ಒಂದು ಕಣ್ಣಿಟ್ಟಿರ್ತೀರ. ಎಲ್ಲರ ಬಗ್ಗೆನೂ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ ಅಲ್ವಾ? ಮನೆಯವ್ರಿಗಿಂತ ಯಾವುದು ಮುಖ್ಯ ಅಲ್ವಲ್ಲ ಆರ್ತಿ? ಅದು ನಿಜನೇ ಭಾವ. ಎಲ್ಲಿ ಹೋಗಿದ್ದ ನಾನು? ಅವರು ಬೆಳಗ್ಗೆನೇ ಎದ್ದು ಏನೋ ಕೆಲಸ ಇದೆ ಅಂತ ಹೊರಗೋದ್ರು. ಇವತ್ತು ಆಫೀಸಿಗೆ ಬರೋಕ್ಕಾಗಲ್ಲ, ನಿಮ್ಗೆ ಹೇಳಿ ಅಂತಲೂ ಹೇಳಿದ್ರು. ಹೌದಾ? ಏನು ಕೆಲಸ ಅಂತ ನನಗೂ ಗೊತ್ತಿಲ್ಲ, ಬಟ್ ನಾಟ್ ಬ್ಯಾಡ್. ಇಂಡಿಪೆಂಡೆಂಟ್ ಆಗಿ ರೆಸ್ಪಾನ್ಸಿಬಿಲಿಟೀಸ್ಗಳನ್ನ ತಗೊಳ್ತಾ ಇದ್ದಾನೆ. ಭಾವ, ಯೋಚನೆ ಮಾಡ್ತಾ ನಿಲ್ಬೇಡಿ. ಕಾಫಿ ತಣ್ಣಗಾಗತ್ತೆ, ಕುಡೀರಿ. ಥ್ಯಾಂಕ್ಸ್. ವಿಕ್ರಾಂತ್ ಏನೋ ಆಚೆ ಹೋಗಿದ್ದಾನೆ. ಆದರೆ ಅಮೂಲ್ಯ ಏನಾಗಿದೆ? ಯಾಕೆ ಕಾಲ್ ಪಿಕ್ ಮಾಡ್ತಿಲ್ಲ? ಭಾವ, ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ ಅಂತ ಹೇಳ್ತಾ ಇದ್ದೀನಿ. ವಿಕ್ಕಿ ಜೊತೆ ಅಮ್ಮನೂ ಹೋಗಿದ್ದಾಳೆ. ರಾಜಾ, ನೀನು ಒಳಗೆ ಬಾಪ. ಅಮ್ಮ, ನೀವು ಹೋಗಿ ಬನ್ನಿ, ನಾನು ಇಲ್ಲಿ ಆಟೋದಲ್ಲಿ ವೆಯ್ಟ್ ಮಾಡ್ತೀನಿ. ಅದು ಹೇಗಾಗತ್ತಪ್ಪ? ನೀನು ನಮ್ಮನ್ನು ಇಲ್ಲಿವರೆಗೂ ಕರ್ಕೊಂಡು ಬಂದು ನೀನೇ ಬರಲ್ಲ ಅಂದರೆ ಚೆನ್ನಾಗಿರುತ್ತಾ? ಒಳಗೆ ಬಂದ್ರೂ ಚೆನ್ನಾಗಿರಲ್ಲ ಅಂಕಲ್. ಹಾಗೆಲ್ಲ ಅನ್ಕೋಬೇಡಪ್ಪ. ವೇದಾಂತ್ ಜೊತೆ ನಿಂದು ಏನೇ ಮನಸ್ತಾಪ ಇರಬಹುದು. ಆಮೇಲೆ ನೀನು ಹೊರಗಡೆ ಕಾಯ್ತಾ ಇದೆಯಾ ಅಂತ ನಿಮ್ಮ ತಂದೆಗೆ ಗೊತ್ತಾದರೆ ಅವ್ರು ತುಂಬ ನೊಂದ್ಕೋತಾರೆ. ಮನಸ್ತಾಪ ಅಣ್ಣನ ವಿಚಾರಕ್ಕಲ್ಲ ಅಂಕಲ್. ದೊಡ್ಡ ಸಮಸ್ಯೆ ಸುವಾಸಿನಿದು. ಅಪ್ಪನ ಅಂದ್ಕೊಂಡ್ರೆ ಅವಳು ಹುಡ್ಕೋತಾಳೆ. ಏನಪ್ಪ ಯೋಚನೆ ಮಾಡ್ತಿದ್ಯಾ? ಇವ್ರು ಹೇಳಿದ ನಿಜಾನೇ. ಸುಮ್ಮನೆ ನಮ್ಮ ಜೊತೆಗೆ ಬಾ. ಅಮ್ಮ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನಾನು ಒಳಗೆ ಬರೋದ್ರಿಂದ ಅಲ್ಲಿನ ವಾತಾವರಣ ಹಾಳಾಗುತ್ತೆ. ನಿಮಗೂ ಇಡ್ಸು ಮುರ್ಸು. ನಂಗೆ ಇದೆಲ್ಲ ಇಷ್ಟ ಆಗಲ್ಲ ಅಮ್ಮ. ನೋಡಪ್ಪ, ನಮಗಾದರೆ ಇದು ಬೀಗ್ರ ಮನೆ, ಮಗಳ ಮನೆ. ಆದರೆ ನಿನಗೆ ಇದು ನಿನ್ನ ಸ್ವಂತ ಮನೆ. ಅದು ಅಲ್ಲದೆ ಪರಿಸ್ಥಿತಿ ಮೊದಲಿನ ಥರ ಇಲ್ಲ ಇವಾಗ. ನಾನು ನೋಡಿದಾಗೆ ವೇದಾಂತ ನಿನ್ನನ್ನು ಮೊದಲಿನಷ್ಟು ದ್ವೇಷ ಮಾಡ್ತಾ ಇಲ್ಲ. ನಿನ್ನ ಹಳೆ ವಿಚಾರ ಏನಾದರೂ ಆಗಿರಲಿ ರಾಜ, ನೀನು ಒಳಗೆ ಬರೋಕ್ಕೆ ಒಂದು ಕಾರಣ ಕೂಡ ಇದೆ. ನಾವು ನಮ್ಮದೇ ಅಂತ ಸಣ್ಣದಾಗಿ ಒಂದು ಮೆಸ್ ಶುರು ಮಾಡಿದ್ವಿ. ಗಡಿಬಿಡಿಲಿ ಬೀಗರಿಗೆ ಹೇಳೋಕ್ಕಾಗಲಿಲ್ಲ. ನಮ್ಮ ಮಗಳನ್ನು ಈ ಮನೆಗೆ ಕೊಟ್ಟಿದ್ದೀವಿ. ಹೇಳಲಿಲ್ಲ ಅಂದರೆ ಅವ್ರು ಬೇಜಾರು ಮಾಡ್ಕೋತಾರೆ ಅಲ್ಲ. ನಮಗೆ ಹಾಗೆ ಮಗಳನ್ನ ಕೊಟ್ಟಿರೋ ನಂಟಿದೆಯೋ ಹಾಗೇ ನಿನಗೆ ಬಸ್ರಿ ತಂಗಿ ನಂಟಿದೆ ಅಲ್ವಾ? ಅವಳಿಗೂ ನಿನ್ನ ಹತ್ರ ಆಗಾಗ ಮಾತಾಡಬೇಕು ಅಂತ ಅನಿಸುತ್ತೆ ತಾನೇ? ಆದರೂ ಅಮ್ಮ, ನೋಡು ರಾಜ, ನೀನು ಹುಡುಗ, ನಿನಗೆ ಅರ್ಥ ಆಗದೆ ಇರ್ಬೋದು. ಆದರೆ ನಾನು 4 ಹೆಣ್ಮಕ್ಳನ್ನ ಹೆತ್ತಿರೋಳು. ಆ ಅನುಭವದಲ್ಲಿ ಒಂದು ಮಾತು ಹೇಳ್ತೀನಿ. ಹೆಣ್ಮಕ್ಳಿಗಿಂತ ಸಂದರ್ಭದಲ್ಲಿ ತವ್ರ ಮನೆಯವ್ರ ಜೊತೆ ಮಾತಾಡೋ ಸಂಭ್ರಮನೇ ಬೇರೆ. ಈಗ ನೀನು ಸುಮ್ಮನೆ ಚೆನ್ನಾಗಿದೆಯಾ, ಎಲ್ಲ ಆರಾಮ ಅಂತ ನೀನು ಕೇಳೋ ಸಣ್ಣ ಸಣ್ಣ ಮಾತುಗಳು ಅವ್ರಿಗೆ ದೊಡ್ಡ ದೊಡ್ಡ ಖುಷಿ ಕೊಡುತ್ತೆ. ಅದನ್ನೆಲ್ಲ ನೆನೆಸ್ಕೊಂಡೆ ವಾರಗಟ್ಟಲೆ ದೂಡ್ಬಿಡ್ತಾರೆ. ಗರ್ಭಿಣಿ ಮನಸ್ಸು ತುಂಬ ಸೂಕ್ಷ್ಮ ಕಣಪ್ಪ. ಸರಿ, ಒಳಗೆ ಬಾ, ಮಾತಾಡ್ತೀಯಂತೆ. ಸರಿ ಅಮ್ಮ, ಆಟೋ ಸೈಡ್ಗೆ ಹಾಕ್ಕೊಡ್ತೀನಿ. ಸೂಪರ್ ಪರಿ, ನೀನು ಎಷ್ಟು ಸುಲಭವಾಗಿ ಅವನನ್ನು ಒಪ್ಪಿಸ್ಬಿಟ್ಟೆ. ಯಾರು ಹೆಂಡ್ತಿ ಹೇಳಿ ನಾನು? ಇದರಲ್ಲಿ ನನ್ನ ಹೆಚ್ಚುಗಾರಿಕೆ ಏನೂ ಇಲ್ಲ. ಅಲ್ಲ, ಅಷ್ಟು ಬೇಗ ಅವನನ್ನು ಹೇಗೆ ಒಪ್ಪಿಸ್ದೆ ನೀನು? ಯಾವ ವಿಷಯ ಹೇಳಿದ್ರೆ ಅವ್ನ ಮನ್ಸಿಗೆ ನಾಟುತ್ತೆ ಅಂತ ಗೊತ್ತಾಯಿತು, ಅದನ್ನೇ ಹೇಳಿದೆ. ಎಷ್ಟೇ ಆದರೂ ನನ್ನ ಹೆಂಡ್ತಿ ಜಾಣೆ ಅಲ್ವಾ? ಪಾಪ